ನಮಸ್ತೆ ಎಲ್ಲರಿಗೂ. ನಾನಿವಾಗ ಮಲ್ಲೇಶ್ವರಂ 8ನೇ ಕ್ರಾಸಲ್ಲಿದ್ದೀನಿ. ಇಲ್ಲಿ ಬಂದು ಒಂದು ಬಸವೇಶ್ವರ ಖಾನಾವಳಿ ಅಂತ ಒಂದು ಉತ್ತರ ಕರ್ನಾಟಕ ಶೈಲಿಯ ಒಂದು ಊಟದ ಮನೆ ಖಾನಾವಳಿಗೆ ನಾನು ಹೋಗ್ತಾ ಇದ್ದೀನಿ. ಇದು ಬಂದು ನಮ್ಮ ಮೊದಲನೇ ದೇವಸ್ಥಾನ ರಸ್ತೆ, ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ, ಅದೇನು ದೇವಸ್ಥಾನದ್ದೆಲ್ಲ ಕಾಂಪ್ಲೆಕ್ಸ್ ಇದೆಯಲ್ಲ, ನರಸಿಂಹಸ್ವಾಮಿ ದೇವಸ್ಥಾನ, ನಂದಿ ತೀರ್ಥ ಎಲ್ಲ ಆ ರೋಡಿದು. ಅಲ್ಲಿಂದ ಇಲ್ಲಿಗೆ ನೀವು 8ನೇ ಕ್ರಾಸ್ ಕಡೆಗೆ ಬಂದಾಗ ಈಗ ಇಲ್ಲೇ ಈ ಜಂಕ್ಷನ್, ಟಿ ಜಂಕ್ಷನಲ್ಲಿ ಈ ಕಾರ್ನರಲ್ಲಿ ಈ ಹೋಟೆಲ್ ಇದೆ, ಬಸವೇಶ್ವರ ಖಾನಾವಳಿ ಅಂತ. ಇದು ಸೆಕೆಂಡ್ ಫ್ಲೋರಲ್ಲಿದೆ. ಮೇಲೆ ಹೋಗಿ ನೋಡೋಣ ಬನ್ನಿ. ಈಗ ಬಂದು ಸೆಕೆಂಡ್ ಫ್ಲೋರಿಗೆ ಎಂಟ್ರಿ ಕೊಡ್ತಾ ಇದ್ವಿ. ಇದು ಬಂದು ರೆಸ್ಟೋರೆಂಟು ಈ ಥರ ಓಪನ್ ಅಪ್ ಆಗುತ್ತೆ. ಸಿಂಪಲ್ ಆ್ಯಂಬಿಯನ್ಸ್ ಆಗಿದೆ. ಮತ್ತು ಇದು ಬಂದು ಎ ಸಿ ಹಾಲ್, ಇದು ಎ ಸಿ ಡೈನಿಂಗ್ ಹಾಲು. ಮತ್ತು ಇಲ್ಲಿ ನಾನ್ ಎ ಸಿ ಡೈನಿಂಗ್ ಹಾಲು. ಇದನ್ನು ನಾನ್ ಎ ಸಿ ಡೈನಿಂಗ್ ಹಾಲ್ ಅನ್ನೋದಕ್ಕಿಂತ ಓಪನ್ ಎ ಸಿ ಡೈನಿಂಗ್ ಹಾಲ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಫುಲ್ಲು ಗೋಡೆ ಓಪನ್ ಇದೆ, ರೋಡ್ ಸೈಡು ಓಪನ್ ಇದೆ ನೋಡಿ. ಈ ಥರ ಅದು ಗೋಡೆ ಮತ್ತು ಕಿಟಕಿ ಆ ಥರ ಏನೂ ಇಲ್ಲ, ಇದು ಓಪನ್ ಆಗಿಯೇ ಈ ಥರ ಬಿಟ್ಟಿದ್ದಾರೆ. ಈ ಕೆಳಗಡೆ ನಮಗೆ 8ನೇ ಕ್ರಾಸು ಕಾಣಿಸ್ತಾ ಇದೆ. ಈ ಥರ ಇಲ್ಲಿ ಕೂತು ಊಟ ಮಾಡೋದಕ್ಕೂ ಒಂಥರ ಬಾಲ್ಕನಿ, ಇಲ್ಲಿ ಕೂತು ಊಟ ಮಾಡೋದು ಅಷ್ಟು ಫೀಲ್ ಬರುತ್ತೆ ನಿಮಗೆ. ಸಿಂಪಲ್ಲಾಗಿದೆ, ಫ್ಯಾಮಿಲಿ ಸಮೇತ ಆರಾಮಾಗಿ ಭೇಟಿ ಕೊಟ್ಟು ಊಟ ಮಾಡಬಹುದಾದಂಥ ಒಂದು ರೆಸ್ಟೋರೆಂಟ್. ಈ ಥರ 2 ಭಾಳ ದೊಡ್ಡ ಬಾಳೆ ಎಲೆ ಹಾಕಿದ್ದಾರೆ, ಚೆನ್ನಾಗಿ ಬಲ್ತಿರೋ ಬಾಳೆ ಎಲೆ. ಒಂಥರ ನಾವೇನು ಅಗ್ರದ ಎಲೆ ಅಂತ ನಾವು ಹಾಕ್ತಿರಲ್ಲ, ಆ ಥರ ಒಂದು ಬಾಳೆ ಎಲೆ ಭಾಳ ಚೆನ್ನಾಗಿದೆ. ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಮತ್ತು ಎಷ್ಟು ಸರ್ವೀಸು ಡೆಡಿಕೇಟೆಡಾಗಿ ಮಾಡ್ತಾಯಿದ್ದಾರೆ ಅಂತ. ಫಸ್ಟು ನಮಗೆ ಉತ್ತರ ಕರ್ನಾಟಕದಲ್ಲಿ ಯಾವತ್ತು ಮ್ಯಾಂಡೇಟ್ರಿ ಮಜ್ಜಿಗೆ ಇರಲೇಬೇಕು. ಮಜ್ಜಿಗೆ ಮತ್ತು ಮೊಸರು ಮೊದಲು ಕೊಡ್ತಾಯಿದ್ದಾರೆ. ಹಾಗೆಯೇ ನಮಗೆ ನಾವು ಕೂತಿರೋ ಸೀಟು ಇಲ್ಲಿ ನೋಡಿ, ಪಕ್ಕದಲ್ಲಿ ಈ ಥರ ಆ್ಯಂಬಿಯನ್ಸ್ ಈ ಥರ ನೋಡಿ. ಕೆಳಗಡೆ 8ನೇ ಕ್ರಾಸು ಹೋಗ್ತಾಯಿದೆ. ಈ ಥರ ವೆಯ್ಟ್ ಮಾಡಿ ಈ ಸೀಟ್ ಇಟ್ಕೊಂಡು ಕೂತ್ಕೊಂಡು ಊಟಕ್ಕೆ ಕೂತಿದ್ದೀವಿ ನಾವು ಈಗ ಸದ್ಯ. ಇದು 8ನೇ ಅಡ್ಡ ರಸ್ತೆ, ಅಲ್ಲಿ ಚಂದೂಸ್ ರೆಸ್ಟೋರೆಂಟು ಕಾಣಿಸ್ತಾ ಇದೆ ಕೆಳಗಡೆ, ನಾನ್ ವೆಜ್ ರೆಸ್ಟೋರೆಂಟ್ ಫೇಮಸ್ಸು. ಮತ್ತು ಇಲ್ಲಿ ಟೇಬಲಲ್ಲಿ ಪಕ್ಕದಲ್ಲಿ ಉಪ್ಪಿನಕಾಯಿ, ಮತ್ತು ಈ ಕಡೆ ಮಧ್ಯದಲ್ಲಿರೋದು ಸಿಹಿ ಉಪ್ಪಿನಕಾಯಿ, ನಿಂಬೆಹಣ್ಣು ಭಾಳ ಚೆನ್ನಾಗಿರುತ್ತೆ, ನನ್ನ ಫೇವ್ರೇಟು. ಆ ಕಡೆ ಬಂದು ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಇಟ್ಟಿದ್ದಾರೆ. ಅಂದರೆ ನಮ್ಗೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಹಾಕ್ಕೊಂಡು ನಾವು ತಿನ್ಬೋದು. ಶೇಂಗಾ ಚಟ್ನಿ ಪುಡಿ ಮಾತ್ರ ಸೂಪರ್ ಕ್ವಾಲಿಟಿ ಕಡಲೆ ಬೀಜ ಬೆಳೆಸಿ ಮಾಡಿರೋ ಥರ ಇದೆ, ಭಾಳ ಚೆನ್ನಾಗಿರುತ್ತೆ. ನನ್ನ ಫೇವ್ರೇಟ್ ಮಾತ್ರ ಬಂದರೂ ಒಂದು 4-5 ಸ್ಪೂನು ತಿಂದು ಹಾಕ್ಕೊಂಡು ಹೋಗ್ತೀನಿ. ಮತ್ತು ಹಾಗೆ ಸಲಾಡು, ಮತ್ತು ಇದಕ್ಕೇನಿದೆ ಮೂಲಂಗಿ, ಇದು ಸೌತೆಕಾಯಿ, ಕ್ಯಾರೆಟು, ಉಳ್ಳಿಗೆಡ್ಡೆ ಎಲ್ಲ ಮಾಡ್ತಾರೆ. ಮತ್ತು ಇದೊಂಥರ ವಿಶೇಷವಾದ ಒಂದು ಬರ್ಫಿ ಥರ ಹಾಕ್ತಾರೆ. ಅದೊಂಥರ ಬೇಳೆಯಲ್ಲಿ ಹಿಟ್ಟಲ್ಲಿ ಒಂದು ಮಾಡಿರೋ ಅಂಥ ಒಂದು ಬರ್ಫಿ, ಖಾರದ್ದದು ಭಾಳ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಯಾವುದೇ ಫಂಕ್ಷನಲ್ಲಿದ್ದರೂ ಇದು ಬೇಕೇ ಬೇಕಂತೆ ಉತ್ತರ ಕರ್ನಾಟಕದಲ್ಲಿ. ಇದೊಂಥರ ಮ್ಯಾಂಡೇಟರಿ ಒಂದು ಬರ್ಫಿ ಇದ್ದಂಗೆ ಆ ಥರ. ಇಲ್ಲಿ ನೋಡಿ, ಮತ್ತು ಇದು ಎಳ್ಳು ಪುಡಿ, ಸಕ್ಕರೆ ಮತ್ತು ಉಪ್ಪು ಈ ಥರ ಜೋಡಿಸಿಟ್ಟಿರ್ತಾರೆ. ಈಗ ನೋಡಿ, ಇಲ್ಲಿ ಬಂದು ಖಾರದ ಚಟ್ನಿ ಬಂತು, ವಿಶೇಷವಾದ ಭಾಳ ಖಾರದ ಚಟ್ನಿ, ಕೆಂಗಾರ ಅಂತಾರಲ್ಲ ಆ ಖಾರದ ಚಟ್ನಿ ಇದು. ಮತ್ತು ಇಲ್ಲಿ ಸೈಡಲ್ಲಿ ಪಾಯಸ ಹಾಕಿದ್ದಾರೆ, ಹಪ್ಪಳ ಹಾಕಿದ್ರು ಈಗ. ಮತ್ತು ಒಂದು ಮೆಣಸಿನ್ಕಾಯಿ, ಮಿರ್ಚಿ, ಫೇಮಸ್ ಮಿರ್ಚಿ, ಭಾಳ ಅದು ಖಾರದ ಮಿರ್ಚಿನೇ ಅದು. ನಾವು ಖಾರಕ್ಕೆ ಹಚ್ಚುತ್ತೀವಲ್ಲ ಆ ಥರ ಮಿರ್ಚಿಲಿ ಮೆಣಸಿನ್ಕಾಯಿ ಮಾಡಿರ್ತಾರೆ. ಇದು ಮತ್ತು ಮಡಿಕೆ ಕಾಳು ಮೊಳಕೆ ಕಟ್ಟಿ ಮಾಡಿರೋಂಥ ಒಂದು ಪಲ್ಯ ನೋಡಿ, ಭಾಳ ಹದವಾಗಿ ಮೊಳಕೆ ಬಂದಿರೋ ಅಂಥ ಕಾಳಿದು. ಮತ್ತು ಇದು ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ. ಅದಾದ ನಂತರ ಒಂದು ಇನ್ನೊಂದು ಥರ ಪಲ್ಯ ಹಾಕ್ತಾರೆ, ಅದು ಬಂದು ಬಟಾಣಿ ಪಲ್ಯ ನೋಡಿ, ಭಾಳ ಚೆನ್ನಾಗಿರುತ್ತೆ. ಬಟಾಣಿ ಪಲ್ಯನೂ ಅದ್ಭುತವಾದ ಒಂದು ಇದು. ಮತ್ತು ರೊಟ್ಟಿ ಮೇಲೆ ಒಂದು ಕ್ಯೂಬು ಬೆಣ್ಣೆ ಇಡ್ತಾರೆ. ಈಗ ನಮ್ಮ ಊಟ ಮಾಡೋದಕ್ಕೆ ಫುಲ್ ಕಂಪ್ಲೀಟ್ ಲೋಡ್ ಆಯಿತು. ಬಾಳೆ ಎಲೆ ನೋಡಿ, ಈ ಥರ ಇದೆ. ರೊಟ್ಟಿ ಭಾಳ ಚೆನ್ನಾಗಿರುತ್ತೆ, ತಟ್ಟೆ ಮಾಡ್ತಾರೆ ಇದು ರೊಟ್ಟಿನ, ಯಾವುದೇ ರೀತಿ ಲಟ್ಟಣಿಗೆ ಮತ್ತು ಮಿಷಿನ್ ರೊಟ್ಟಿ ಎಲ್ಲ ಇದು. ಮತ್ತು ಇಲ್ಲಿ ನಮ್ಮ ಸ್ನೇಹಿತರಾದ ಪ್ರವೀಣ್ ಅಣ್ಣಿಗೇರಿ ಅವರು ಬಂದು ಮೂಲ ಬಂದವ್ರದ್ದು ಗದಗ ಜಿಲ್ಲೆ, ಉತ್ತರ ಕರ್ನಾಟಕದ ಹೈದ. ಅವ್ರು ತಿನ್ನೋಂಥ ಶೈಲಿ ನೋಡಿ, ಒಂದು ರೊಟ್ಟಿ ಮುರ್ಕೊಂಡು ಮೊದಲು ಎಣ್ಗಾಯಿ, ಕೈ ಹೋಗೋದೇ ಎಣ್ಗಾಯಿ, ಪಕ್ಕ ಮಡಿಕೆ ಕಾಳು ಅದ್ರ ಜೊತೆಗೆ ನೆನೆಸ್ಕೊಂಡು ಬಾಯಲ್ಲಿ ಇಟ್ಕೊಂಡ್ರು. ಸೆಕೆಂಡ್ ಟೈಮ್ ಬಂದು ಖಾರದ ಚಟ್ನಿ ಜೊತೆಗೆ ಮಡಿಕೆ ಕಾಳು. ಬಾಬಾ, ಇದಕ್ಕೂ ಒಂಥರ ಪ್ಯಾಟ್ರನ್ ಇದೆ ಇವ್ರದ್ದು ಊಟ ಮಾಡೋದಕ್ಕೂ. ಮತ್ತು ಅಲ್ಲೂ ಇನ್ನೊಂದು ಹಸಿದು ಕಡಲೆ ಬೀಜದ ಚಟ್ನಿ ಇತ್ತು, ಹಸಿ ಕಡಲೆ ಚಟ್ನಿ, ಅದನ್ನು ಎತ್ಕೊಂಡು ತಿಂದರು. ಮತ್ತು ಈಗ ಒಂದು ಉಳ್ಳಾಗಡ್ಡಿ ಇರಲೇಬೇಕು, ಉಳ್ಳಾಗಡ್ಡೆ ಬಾಯಿಗೆ ಹೋಯ್ತು. ಮತ್ತು ಇನ್ನೊಂದು ಮುರುಕು ಎಲ್ಲಿಗೆ ಹೋಗುತ್ತೆ ನೋಡುವ ಇರ್ರಿ.
ಇನ್ನೊಂದು ಮುರುಕು ಡಿಫಾಲ್ಟಾಗಿ ಹೊಸ ಪಲ್ಯ, ಇನ್ನೊಂದು ರೀತಿ ಪಲ್ಯ ಇತ್ತಲ್ಲ ಬಟಾಣಿ ಪಲ್ಯಕ್ಕೆ ಹೋಯ್ತು. ಜೊತೆಗೆ ಸ್ವಲ್ಪ ಎಣ್ಗಾಯಿ ಇಟ್ಕೊಂಡು ಬಾಯಲ್ಲಿ ಇಟ್ಕೊಳ್ತು. ಮತ್ತು ಸೊಪ್ಪು, ಮೆಂತ್ಯ ಸೊಪ್ಪು ಕೊಡ್ತಾರೆ ಸಲಾಡ್ ಜೊತೆಗೆ. ನೋಡಿರಿ, ಎಲ್ಲ ಒಂದು ಹೆಲ್ತ್ ಕಾನ್ಷಿಯಸ್ ಇರೋವಂಥ ಒಂದು ಊಟ ಇದು. ಮೆಂತ್ಯ ಸೊಪ್ಪು ತಿಂದರು. ಅದಾದ ನಂತರ ಇಲ್ಲಿ ಅನ್ಲಿಮಿಟೆಡ್ ರೊಟ್ಟಿ, ನೀವು ಎಷ್ಟು ಬೇಕಾದ್ರೂ ಹಾಕಿಸ್ಕೊಂಡು ತಿನ್ಬೋದು. ಆಮೇಲೆ ನಾವು ಅನ್ನ ಸಾಂಬಾರು, ಸಾಂಬಾರು ಮಾತ್ರ ಭಾಳ ಅದ್ಭುತವಾದ ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಮತ್ತು ಕೇಳಿದಷ್ಟು ಅನ್ನ, ಕೇಳಿದಷ್ಟು ಸಾಂಬಾರು, ಕೇಳಿದಷ್ಟು ರೊಟ್ಟಿ ಮತ್ತು ಕೇಳಿದಷ್ಟು ತುಪ್ಪ ಹಾಕಿ ಬಡಿಸ್ತಾರೆ ಇಲ್ಲಿ. ಭಾಳ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ. ತುಪ್ಪ ನೋಡಿ ಹೆಂಗೆ ತೇಲ್ತಾನೆ ಇದೆ ಮೇಲ್ಗಡೆ, ಅಷ್ಟು ತುಪ್ಪ ಹಾಕಿಸ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಂದು ಅನ್ನ ಸಾಂಬಾರು ಆದಮೇಲೆ ನನಗೆ ಇಲ್ಲೊಂದು ಫೈನಲ್ ಟಚ್ಚು, ನನಗೆ ರಸಮ್ ಕುಡಿಯೋ ಒಂದು ಇದು. ರಸಮ್ಮು ಭಾಳ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಆ್ಯಕ್ಚುಲಿ ಮಜ್ಜಿಗೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿದು, ಮತ್ತು ಇನ್ನೊಂದು ಜಸ್ಟ್ ರಸಮ್ಮನ್ನು ಕೂಡ ಈಗ ಕುಡಿತಾಯಿದ್ದೀನಿ. ಮತ್ತು ಇಲ್ಲಿ ಇವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿರ್ತಾರೆ. ನಿಮ್ಗೆ ಅದೇನು ಚಟ್ನಿ ಪುಡಿ, ಉಪ್ಪಿನಕಾಯಿ, ಅದೆಲ್ಲ ಹೋಳಿಗೆ ಮತ್ತು ಖಡಕ್ ರೊಟ್ಟಿಗಳು ಅವೂ ಎಲ್ಲ ಇಲ್ಲಿ ಸಿಗುತ್ತೆ, ಮಾರಾಟಕ್ಕೆ ಸಿಗುತ್ತೆ. ಭಾಳ ಅದ್ಭುತವಾದ, ರುಚಿಯಾದ, ಶುಚಿಯಾದ ಮತ್ತು ಆರೋಗ್ಯಕರವಾದ ಒಂದು ಊಟ ಇಲ್ಲಿ ಬಸವೇಶ್ವರ ಖಾನಾವಳಿಯಲ್ಲಿ. ಎಲ್ಲರೂ ಒಮ್ಮೆ ಒಂದು ಸತಿ ಭೇಟಿ ಕೊಡಿ. ಥ್ಯಾಂಕ್ ಯು.